ಬ್ರೇಕಿಂಗ್ ನ್ಯೂಸ್. ಡೀಸೆಲ್ ತುಂಬಿಸಿಕೊಂಡು ಹಣವನ್ನ ನೀಡದೆ ಕಾರು ಹೊರಟ ಘಟನೆ ಉಡುಪಿಯಲ್ಲಿ ವರದಿಯಾಗಿದೆ. ಉಡುಪಿ ಜಿಲ್ಲೆಯ ಶಂಕರಪುರದ ಸುಭಾಷ್ ನಗರದಲ್ಲಿ ಇಂಡಿಯನ್ ಆಯಿಲ್ ಇಂಧನದ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಸುಮಾರು 4,711 ರೂಪಾಯಿ ಮೌಲ್ಯದ ಡೀಸೆಲ್ ಅನ್ನ ತುಂಬಿಸಿಕೊಂಡ ಬಳಿಕ ಕಾರಿನಲ್ಲಿದ್ದ ಮೂವರು ಅಲ್ಲಿಂದ ತೆರಳಿದ್ದಾರೆ ಎಂದು ದೂರು ನೀಡಲಾಗಿದೆ. ಇಂಧನ ಕೇಂದ್ರದ ಸಿಬ್ಬಂದಿ ನೀಡಿದ ಮಾಹಿತಿಯ ಪ್ರಕಾರ ಬಿಳಿ ಬಣ್ಣದ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಕಾರಿನಲ್ಲಿ ಬಂದ ಮೂವರು ಮೊದಲು ಫುಲ್ ಟ್ಯಾಂಕ್ ಡೀಸೆಲ್ ಅನ್ನ ತುಂಬಿಸುವಂತೆ ತಿಳಿಸಿದ್ದಾರೆ. ಬಳಿಕ ಬಿಲ್ ಸಿದ್ಧಪಡಿಸಲು ಸಿಬ್ಬಂದಿ ಮುಂದಾದ ವೇಳೆ ಹಣ ಪಾವತಿಸದೆ ಕಾರು ಸ್ಥಳದಿಂದ ಹೊರಟಿದೆ ಎಂದು ಆರೋಪಿಸಲಾಗಿದೆ. ಕಾರಿನ ನೋಂದಣಿ ಸಂಖ್ಯೆ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿಲ್ಲ ಎಂದು ತಿಳಿಸಲಾಗಿದೆ. ಈ ಸಂಬಂಧ ಶಿರ್ವ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ.